Hi, my dear students. I am your teacher P. Raghavendra from Government First Grade College, Tumkur. In the previous video, that is in yesterday's video, I could complete summary writing under written communication part 1 only the first 3 sentences. ಫಸ್ಟ್ 3 ವಾಕ್ಯಗಳನ್ನು ತೆಗೆದುಕೊಂಡು ನಾನು ಸಮ್ಮರಿ ಹೇಗೆ ಬರೀಬೇಕು ಅಂಥೇಳಿ ವಿಭಿನ್ನವಾಗಿ ಬೇರೆ ವಾಕ್ಯಗಳನ್ನು ಹೊಸ ವಾಕ್ಯಗಳನ್ನು ಬರೆದು ತೋರಿಸ್ದೆ. 2 ವಾಕ್ಯಗಳನ್ನು ಬರೆದು ತೋರಿಸ್ತಾ ಇದ್ದೀನಿ. ಸಾರಿ 3 ಅಲ್ಲ 2 ವಾಕ್ಯಗಳನ್ನು. ಈಗ ಇವತ್ತಿನ ವಿಡಿಯೋದಲ್ಲಿ 4ನೇ ವಾಕ್ಯದಿಂದ ನಾವು ಯಾವ ರೀತಿ ಸಮ್ಮರಿ ಮಾಡಬೇಕು ಆ ಸ್ಟ್ರೆಸ್ ಎಂಬ ಪ್ಯಾಸೇಜ್ ಕಡೆಗೆ ಅಂತ ಹೋಗೋಣವಾ? ಓಕೆ, ಐ ಟೇಕ್ ಯು ಟು ದಟ್ ಪ್ಯಾಸೇಜ್. ಇಲ್ಲಿ ನೋಡಿ, ದಿಸ್ ವಾಸ್ ದ ಪ್ಯಾಸೇಜ್ ಐ ಗೇವ್ ಯು ಎಸ್ಟರ್ಡೇ. ಅದರಲ್ಲಿ ತರಗತಿಯ ಕೊನೆಯಲ್ಲಿ ನೋಡಿ, ಇದರೊಂದಿಗೆ ಕೊನೆಗೊಳಿಸೋದು ನಾವು ದ 2 sentences ಫಾರ್ ದ ಸಮ್ಮರಿ ಅಂತೇಳಿ. ದ ಎಕ್ಸ್ಪ್ರೆಷನ್ ಸ್ಟಾಪ್ ದ ವರ್ಲ್ಡ್, ಐ ವಾಂಟ್ ಟು ಗೆಟ್ ಆಫ್ ಅನ್ನೋದು ಸಬ್ಜೆಕ್ಟ್ ಅಲ್ಲಿ ತನಕ. ರೆಫರ್ಸ್ ಅನ್ನೋದು ವರ್ಬ್ ಆಯಿತು. ನೋಡಿ, ನಾವು ಪ್ರತಿಯೊಂದು ವಾಕ್ಯದಲ್ಲೂ ಕೂಡ S+V ಅನ್ನು ನಾವು ಮಾಡಿಕೊಳ್ಳೇಬೇಕಾಗುತ್ತೆ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ. 2ನೇ ವಾಕ್ಯ ನೋಡಿ, ಮೊದಲನೇ ವಾಕ್ಯ ದ ಎಕ್ಸ್ಪ್ರೆಷನ್ ಸ್ಟಾಪ್ ದ ವರ್ಲ್ಡ್, ಐ ವಾಂಟ್ ಟು ಗೆಟ್ ಆಫ್ ಅನ್ನೋ ಸಬ್ಜೆಕ್ಟ್ ಆಗುತ್ತೆ. ರೆಫರ್ಸ್ ವರ್ಬ್ ಆಗಿ ಕಂಪ್ಲೀಟ್ ಆಗುತ್ತೆ ವಾಕ್ಯ. ಎಲ್ಲಿ ತನಕ? ಟು ಎ ಫೀಲಿಂಗ್ ಆಫ್ ಪ್ಯಾನಿಕ್ ಆರ್ ಸ್ಟ್ರೆಸ್. ಫುಲ್ ಸ್ಟಾಪ್. ಒಂದು ವಾಕ್ಯ ಬಂದು ಸಮ್ಮರಿಯಲ್ಲಿ. 2ನೇ ವಾಕ್ಯ ಸ್ಟ್ರೆಸ್ ಅನ್ನೋದು ಸಬ್ಜೆಕ್ಟ್ ಮಾಡಿಕೊಂಡೆ, ಮೇಕ್ಸ್ ಅನ್ನೋದು ವರ್ಕ್ ಮಾಡಿಕೊಂಡೆ. ಅದು ಹೆಂಗೆ ಬಂತು ಅಂತ ನಾನು ನಿನ್ನೆ ವಿಡಿಯೋದಲ್ಲಿ ಐ ಕಂಪ್ಲೀಟ್ಲಿ ಎಕ್ಸ್ಪ್ಲೇನ್ಡ್ ದ್ಯಾಟ್. ಸೊ ಲುಕ್ ಅಟ್ ದಿಸ್ ಸೆಕೆಂಡ್ ಸೆಂಟೆನ್ಸ್. ಸ್ಟ್ರೆಸ್ ಮೇಕ್ಸ್ ಎ ಪರ್ಸನ್ ವಾಂಟ್ ಟು ಸ್ಟಾಪ್ ವಾಟ್ ಎವರ್ ಹಿ ಈಸ್ ಡೂಯಿಂಗ್. ನಂತರ ಆ್ಯಂಡ್ ಬೇಕಾದರೆ ಸೇರಿಸ್ಕೋಬೋದು ಅಂತ ಹೇಳಿದೆ. ಆ್ಯಂಡ್ ಟ್ರೈ ಟು ರಿಲ್ಯಾಕ್ಸ್ ಅಗೈನ್ ಅಂತ. ಟುಡೇ ಲೆಟ್ಸ್ ಗೋ ಟು ದ 4th sentence, ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ, 4ನೇ ವಾಕ್ಯ ಯಾವುದಪ್ಪ ಅಂದರೆ ಸ್ಟ್ರೆಸ್ ಮೀನ್ಸ್ ಪ್ರೆಷರ್ ಆರ್ ಟೆನ್ಷನ್. ಫುಲ್ ಸ್ಟಾಪ್. ಇದು ನೆಕ್ಸ್ಟ್ ವಾಕ್ಯ ಆಗುತ್ತೆ. ಸೆಂಟೆನ್ಸ್ ನಂಬರ್ 4 ಇನ್ ದ ಪ್ಯಾಸೇಜ್. ನಾ ಹೇಳಿದ್ದೀನಿ ಫುಲ್ ಸ್ಟಾಪ್ಗೆ ಒಂದು ವಾಕ್ಯ ಆಗುತ್ತೆ ಸ್ನೇಹಿತರೆ. ಸೊ ಸ್ಟ್ರೆಸ್ ಅನ್ನೋದು ಸಿಂಗಲ್ ಇನ್ವರ್ಟೆಡ್ ಕಾಮರ್ಸಲ್ಲಿ ಹಾಕಿ ಸ್ಟ್ರೆಸ್ ಮೀನ್ಸ್ ಪ್ರೆಷರ್ ಆರ್ ಟೆನ್ಷನ್ ಅಂತಿದೆ. ಈ ವಾಕ್ಯ ಚಿಕ್ಕ ವಾಕ್ಯ ಇರೋದರಿಂದ ಅದನ್ನು ಹಾಗೆ ಉಳಿಸ್ಕೋಬೋದು, ಅಥವಾ ಈ ಪ್ರೆಷರ್ ಅಥವಾ ಟೆನ್ಷನ್ನಲ್ಲಿ ಯಾವುದಾದ್ರು ಒಂದು ಪದವನ್ನು ತೆಗಿಬೋದು. ಅವಾಗೇನಾಗುತ್ತೆ, ಸ್ಟ್ರೆಸ್ ಮೀನ್ಸ್ ಟೆನ್ಷನ್ ಅಂತ ಇಟ್ಕೊಳ್ಳಿ, ಅಥವಾ ಸ್ಟ್ರೆಸ್ ಮೀನ್ಸ್ ಪ್ರೆಷರ್ ಅಂಥೇಳಿ ಆರ್ ಟೆನ್ಷನ್ ಅನ್ನುವ ಪದಗಳು ತೆಗಿಬೋದು, ಅಥವಾ ಇಡೀ ವಾಕ್ಯ ಉಳಿಸ್ಕೊಳ್ಳಿ. ನಾನು ಇಡೀ ವಾಕ್ಯ ಉಳಿಸ್ಕೊಂಡಿದ್ದೀನಿ, ಯಾಕೆಂದರೆ ಪ್ರೆಷರು ಟೆನ್ಷನ್ ಎರಡೂ ನಮ್ಗೆ ಬೇಕಾಗುತ್ತೆ. ನೋಡಿ ಇಲ್ಲಿ ಸೆಂಟೆನ್ಸ್ 4, ಸ್ಟ್ರೆಸ್ ಮೀನ್ಸ್ ಪ್ರೆಷರ್ ಆರ್ ಟೆನ್ಷನ್. ನಾನೇನು ಹೇಳಿದೆ ಲಾಸ್ಟಲ್ಲಿ, ಐ ಹ್ಯಾವ್ ಟೋಲ್ಡ್ ಯು ಲೆಟ್ ಅಸ್ ರಿಟೈನ್ ದ ಅಬೌವ್ ಸ್ಮಾಲ್ ಸೆಂಟೆನ್ಸ್. ಸೊ ಈ ಸೆಂಟೆನ್ಸ್ ಹಾಗೆ ನಾವು ಉಳಿಸ್ಕೊಂಡ್ರೆ ನಮ್ಮ ಸಮ್ಮರಿಗೆ ದಿಸ್ ಬಿಕಮ್ಸ್ ಸೆಂಟೆನ್ಸ್ ನಂಬರ್ 3. 3 ಸೆಂಟೆನ್ಸಸ್ ಸಿಕ್ತು. ನಾವು ಲೆಟ್ಸ್ ಗೋ ಟು ದ 5th sentence. ಪ್ಯಾಸೇಜಲ್ಲಿ ಸೆಂಟೆನ್ಸ್ ನಂಬರ್ 5 ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಇಲ್ಲಿಂದ. It is one of the most common causes of health problems in modern life. Full stop. This becomes sentence number 5 in the passage. ನೋಡಿ, ಇಡೀ ಪ್ಯಾಸೇಜನ್ನು ನಾನು ಜೂಮ್ ಮಾಡಿ ನೋಡಿಸ್ತಾ ಇದ್ದೇನೆ. ಸೊ ಇಲ್ಲಿ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಇನ್ ಮಾಡರ್ನ್ ಲೈಫ್. ಅದನ್ನು ತೆಗೆದುಕೊಂಡಾಗ ಅಲ್ಲಿ ಕಟ್ ಮಾಡಬೇಕಾಗುತ್ತೆ, ನಾವು ಕೆಲವು ಪದಗಳನ್ನು ತೆಗಿಬೇಕಾಗತ್ತೆ. ನೋಡಿ, ಇಟ್ ಅಂತ ಸಬ್ಜೆಕ್ಟ್ ಆಯಿತು, ಈಸ್ ವರ್ಬ್ ಆಯಿತು, ಆಕ್ಸಿಲರಿ ವರ್ಬ್ ಆಯಿತು. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್ ಆಫ್ ಹೆಲ್ತ್ ಪ್ರಾಬ್ಲಮ್ಸ್ ಇನ್ ಮಾಡರ್ನ್ ಲೈಫ್. ಇದರಲ್ಲಿ ನಾನು ನೋಡಿ ಕಾಸಸ್ ಎಂಬ ಪದವನ್ನು ರೌಂಡ್ ಆಫ್ ಮಾಡಿದ್ದೀನಿ. ಮೋಸ್ಟ್ ಕಾಮನ್ ಕಾಸಸ್ ಅಂದರೆ ಸಾಮಾನ್ಯವಾದ ಕಾರಣಗಳು, ನಾಮಪದ ಆಗುತ್ತೆ. ಕಾಸಸ್ ಅಂದರೆ ಕಾರಣಗಳು. ಸ್ಟ್ರೆಸ್ ಅನ್ನುವುದು ಹಲವು ಸಾಮಾನ್ಯವಾದ ಕಾರಣಗಳಲ್ಲಿ ಇದು ಒಂದು ಅಂತ ಹೇಳ್ತಾ ಇದ್ದ ನಾವು. ಹಾಗಾಗಿ ಕಾಸಸ್ ಎಂಬುದು ನೌನ್ ಆಗುತ್ತೆ ಅಲ್ಲಿ. ಅದನ್ನು ನಾವು ವರ್ಬ್ ಆಗಿ ಮಾಡ್ಕೋಬೇಕು.
ಅದನ್ನು ಆ್ಯಕ್ಷನ್ ವರ್ಬ್ ಮಾಡಿದ್ರೆ ಏನಾಗುತ್ತೆ, ಕಾಸ್ ಅನ್ನುವುದು ವರ್ಬ್ ಮಾಡಿಕೊಂಡ್ರೆ ಉಂಟು ಮಾಡುವುದು ಎಂಬ ಅರ್ಥ ಬರುತ್ತೆ. ನೌನಲ್ಲಿ ಏನು ಅರ್ಥ ಬರುತ್ತೆ, ಕಾರಣ. ಕಾಸ್ ಅಂದರೆ ಕಾರಣ, ಕಾಸಸ್ ಅಂದರೆ ಕಾರಣಗಳು. ಆದರೆ ಅದನ್ನು ವರ್ಬಾಗಿ ಮಾಡಿದ್ರೆ ಉಂಟು ಮಾಡುತ್ತದೆ, ಉಂಟು ಮಾಡುತ್ತವೆ ಅಂತ ಅರ್ಥ ಬರುತ್ತೆ. ಹಾಗಾಗಿ ಇಲ್ಲಿ ಇಟ್ ಸಬ್ಜೆಕ್ಟ್ ಇದೆ, ಅದನ್ನು ಉಳಿಸ್ಕೊಳ್ಳೋಣ. ಇಟ್ ಅಂದರೆ ಅದು ಸ್ಟ್ರೆಸ್ ಅಂತ ಅರ್ಥ. ಈಸ್ ಎಂಬ ಆಕ್ಸಿಲರಿ ವರ್ಬನ್ನು ತೆಗೆದುಬಿಟ್ಟು ಈ ನೌನ್ ಕಾಸ್ ಅನ್ನುವುದನ್ನು ವರ್ಬ್ ಆಗಿ ಮಾಡಿಕೊಂಡು ಇಲ್ಲಿ ಕಾಸ್ ಬರೆದುಬಿಟ್ರೆ ಆ ಕಾಸ್ಗೆ ಎಸ್ ಫಾರ್ಮ್ ಸೇರಿಸ್ಬೇಕು. V1 + ಎಸ್. ಪ್ರಾಯಶಃ ನೀವು ಫಸ್ಟು, ಸೆಕೆಂಡ್, ಥರ್ಡ್ ಸೆಮಿಸ್ಟರಲ್ಲಿ ನಾನು ಸಬ್ಜೆಕ್ಟ್ ವರ್ಬ್ ಬಗ್ಗೆ ಹೇಳ್ತಾ ಇದ್ದಾಗ ಕೇಳಿಸ್ಕೊಂಡಿದ್ದೀರಿ, ಅರ್ಥ ಮಾಡ್ಕೊಂಡಿದ್ದೀರಿ ಅನಿಸುತ್ತೆ. ಏನಪ್ಪ ಅಂದರೆ, ಸಬ್ಜೆಕ್ಟ್ ಏಕವಚನದಲ್ಲಿದ್ದರೆ ವರ್ಬ್ಗೆ ಎಸ್ ಫಾರ್ಮ್ ಎಸ್ ಸೇರಿಸಬೇಕು. ಹಾಗಾಗಿ ಇಟ್ ಏಕವಚನ ಇರೋದರಿಂದ ಕಾಸ್ ಎಂಬ ವರ್ಬನ್ನು ತೆಗೆದುಕೊಂಡು ನೌನನ್ನು ವರ್ಬ್ ಮಾಡಿದಾಗ ಕಾಸ್ ಆಗುತ್ತೆ, ಉಂಟು ಮಾಡುವುದು ಎಂಬ ಅರ್ಥ ಬರುತ್ತೆ. ಆ ಕಾಸ್ಗೆ ಎಸ್ ಸೇರಿಸಬೇಕು, ಯಾಕೆ ಇಟ್ ಏಕವಚನದಲ್ಲಿದೆ. ಹಾಗಾಗಿ ಇಟ್ ಕಾಸಸ್ ಅಂತ ಆಗುತ್ತೆ. ಇಟ್ ಸಬ್ಜೆಕ್ಟ್ ಆಗುತ್ತೆ, ಕಾಸಸ್ ವರ್ಬ್ ಆಗುತ್ತೆ. ಅದು ಉಂಟು ಮಾಡುತ್ತದೆ. ಅದು ಅಂದರೆ ಯಾವುದು, ಸ್ಟ್ರೆಸ್. ಇಟ್ ಕಾಸಸ್, ಅದು ಉಂಟು ಮಾಡುತ್ತದೆ. ಏನು ಉಂಟು ಮಾಡುತ್ತದೆ ಎಂಬ ಪ್ರಶ್ನೆ ಹಾಕ್ಕೊಂಡಾಗ ಈ ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್ ಇವೆಲ್ಲ ಹೊರಟು ಹೋಗಿ ಹೆಲ್ತ್ ಪ್ರಾಬ್ಲಮ್ಸ್ ಅಂತ ಬರುತ್ತೆ. ಸ್ಟ್ರೆಸ್ ಏನು ಉಂಟು ಮಾಡುತ್ತೆ, ಹೆಲ್ತ್ ಪ್ರಾಬ್ಲಮ್ಸ್. ಈ ಪದಗಳ ಬಗ್ಗೆ ಗಮನ ಹರಿಸಬೇಕು. ಆರೋಗ್ಯ ಸಮಸ್ಯೆಗಳು ಎಲ್ಲಿ, ಇನ್ ಮಾಡರ್ನ್ ಲೈಫ್. ಈ ಹೆಲ್ತ್ ಪ್ರಾಬ್ಲಮ್ಸ್ ಇನ್ ಮಾಡರ್ನ್ ಲೈಫ್ ಮಾತ್ರ ನಾವು ಉಳಿಸ್ಕೊಂಡು ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್ ಆಫ್ ಅನ್ನುವುದನ್ನು ತೆಗೆದುಬಿಡಬೇಕು. ನೋಡಿ, ಅದನ್ನೇ ಇಂಗ್ಲೀಷಲ್ಲಿ ಹೇಳಿದ್ದೀನಿ ಇಲ್ಲಿ. ಇನ್ ದ ಅಬೌವ್ ಸೆಂಟೆನ್ಸ್ let us retain the subject it and let us replace the verb is with the verb causes. ಕಾಸ್ಗೆ ಎಸ್ ಸೇರಿಸಿದ್ದೀನಿ. ಇಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ವಿ ಶುಡ್ ಚೇಂಜ್ ದ ನೌನ್ ಕಾಸಸ್, ಕಾರಣಗಳು ಎಂಬ ನೌನನ್ನು ಚೇಂಜ್ ಮಾಡಬೇಕು. ಯಾವುದಕ್ಕೆ, ಇಂಟು ದ ವರ್ಬ್ ಕಾಸಸ್. ಕಾಸ್ ಅನ್ನುವುದು ನೌನು ಆಗುತ್ತೆ, ವರ್ಬ್ ಆಗುತ್ತೆ. ವರ್ಬ್ ಆದಾಗ ಕಾಸ್ ಉಂಟು ಮಾಡುವುದು ಅನ್ನೋ ಅರ್ಥ ಬರುವಾಗ ಅದಕ್ಕೆ ಎಸ್ ಸೇರಿಸಲೇಬೇಕು. ಯಾಕೆ, ಸಬ್ಜೆಕ್ಟ್ ಏನಿದೆ ಇಟ್ ಏಕವಚನಕ್ಕೆ ಎಸ್ ಸೇರಿಸಬೇಕು. ರವಿ ಗೋಸ್, ರವಿ ಕಾಸಸ್, ಇಟ್ ಕಾಸಸ್. ಸೊ ವಿ ಹ್ಯಾವ್ ದ ಫೋರ್ತ್ ಸೆಂಟೆನ್ಸ್ ಫಾರ್ ಅವರ್ ಸಮ್ಮರಿ. ಯಾವುದಪ್ಪ ಅಂದರೆ ನೋಡಿ, ಇಲ್ಲಿ ಬರ್ಸಿದ್ದೀನಿ. ಇಟ್ ಬಂದುವ ಕಾಸಸ್ ನಾಮಪದವನ್ನು ತೆಗೆದುಕೊಂಡು ಕಾಸ್ ವರ್ಬ್ ಮಾಡಿ ಆ ಕಾಸ್ಗೆ ಎಸ್ ಸೇರಿಸಿದ್ದೀವಿ. ಯಾಕೆ, ಸಬ್ಜೆಕ್ಟ್ ಏಕವಚನದಲ್ಲಿದೆ. ಇಟ್ ಕಾಸಸ್ ಆದಮೇಲೆ ನಾವು ಹೆಲ್ತ್ ಪ್ರಾಬ್ಲಮ್ಸನ್ನು ಉಳಿಸ್ಕೊಂಡು ಇನ್ ಮಾಡರ್ನ್ ಲೈಫ್ ಉಳಿಸ್ಕೊಂಡಿದ್ದೀವಿ. ಈ ವಾಕ್ಯದಲ್ಲಿ ತೆಗೆದಾಕಿದ್ದು ಯಾವುದಪ್ಪ ಅಂತ ಹೇಳಿದರೆ, ಒನ್ ಆಫ್ ದ ಮೋಸ್ಟ್ ಕಾಮನ್ ಕಾಸಸ್ ಆಫ್. ಇಷ್ಟು ಪದಗಳು ಹೋಗ್ಬಿಡ್ತು. ನೋಡಿ ಎಷ್ಟು ಚಿಕ್ಕದಾಯಿತು ವಾಕ್ಯ. ಇದನ್ನೇ ಮುಖ್ಯವಾದ ಅಂಶಗಳನ್ನು ತೆಗೆದುಕೊಂಡು ಸಮರಿ ಮಾಡಬೇಕು. ನೋಟ್ಸ್ ಅಂತಾರೆ. ಇಂಪಾರ್ಟೆಂಟ್ ನೋಟ್ಸ್ ಪಾಯಿಂಟ್ಸ್ ವಿ ಹ್ಯಾವ್ ಟು ಟೇಕ್ ಔಟ್. ನೋಡಿ, ಫೋರ್ತ್ ಸೆಂಟೆನ್ಸ್ ಏನಾಯಿತು ನಮ್ಮ ಸಮ್ಮರಿಗೆ, ಇಟ್ ಕಾಸಸ್, ಅದು ಸ್ಟ್ರೆಸ್ ಅನ್ನುವುದು ಕಾಸಸ್ ಉಂಟು ಮಾಡುತ್ತದೆ. ಅಂದರೆ ಆರೋಗ್ಯ ಸಮಸ್ಯೆಗಳನ್ನು ಆಧುನಿಕ ಜೀವನದಲ್ಲಿ. ಸೊ ಇಟ್ ಕಾಸಸ್ ಹೆಲ್ತ್ ಪ್ರಾಬ್ಲಮ್ಸ್ ಇನ್ ಮಾಡರ್ನ್ ಲೈಫ್. ಅರ್ಥವಾಯ್ತಾ ಸ್ನೇಹಿತರೆ? ವೆರಿ ಗುಡ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪೇಜ್, ದಟ್ ಈಸ್ ಪೇಜ್ ನಂಬರ್ 5, ಸೆಂಟೆನ್ಸ್ ನಂಬರ್ 6. ಈ ಪ್ಯಾಸೇಜ್ಗೆ ಬರ್ತೀನಿ. ಇಲ್ಲಿ ಸೆಂಟೆನ್ಸ್ ನಂಬರ್ 6 ಯಾವುದು ಅಂದರೆ ಇಲ್ಲಿಂದ ಬರುತ್ತೆ. ನೋಡಿ, ಮಾಡರ್ನ್ ಲೈಫ್ ಆದಮೇಲೆ ಟೂ ಮಚ್ ಸ್ಟ್ರೆಸ್ ರಿಸಲ್ಟ್ಸ್ ಅಂದ್ರೇನು, ಪರಿಣಾಮ ಆಗುತ್ತದೆ ಅಥವಾ ಉಂಟು ಮಾಡುತ್ತದೆ. ಯಾವುದರಲ್ಲಿ, ಇನ್ ಫಿಸಿಕಲ್, ಇಮೋಷನಲ್ ಆ್ಯಂಡ್ ಮೆಂಟಲ್ ಪ್ರಾಬ್ಲಮ್ಸ್. ನೋಡಿ, ಟೂ ಮಚ್ ಸ್ಟ್ರೆಸ್, ಹೆಚ್ಚಿಗೆ ಸ್ಟ್ರೆಸ್, ಒತ್ತಡಕ್ಕೆ ಈಡಾದರೆ, ಸ್ಟ್ರೆಸ್ ಅಂದರೆ ಒತ್ತಡ, ಅದು ಏನು ರಿಸಲ್ಟ್, ಏನು ಪರಿಣಾಮ ಆಗುತ್ತೆ ಅಂದರೆ ದೈಹಿಕವಾಗಿ ಫಿಸಿಕಲ್, ಇಮೋಷನಲ್ ಮಾನಸಿಕವಾಗಿ, ಆ್ಯಂಡ್ ಮೆಂಟಲ್ ಮಾನಸಿಕ. ಸೊ ಇಮೋಷನಲ್ ಮತ್ತು ಮೆಂಟಲ್ ಅನ್ನೋದು ಎರಡೂ ಒಂದೇ ಅರ್ಥವನ್ನು ಕೊಡ್ತಾ ಇರೋದರಿಂದ ನಾವು ಎರಡರಲ್ಲಿ ಒಂದು ಪದವನ್ನು ತೆಗೀಬೋದು ಅಥವಾ ಉಳಿಸ್ಕೊಳ್ಳಬಹುದು. ಅಲ್ಲಿಗೆ ಆನ್ಸರ್ ನಾನೇನು ಬರೆದಿದ್ದೀನಿ ಅಂದರೆ ನೋಡಿ, ಇಲ್ಲಿ ಟೂ ಮಚ್ ಸ್ಟ್ರೆಸ್ ರಿಸಲ್ಟ್ಸ್ ಇನ್ ಫಿಸಿಕಲ್, ಇಮೋಷನಲ್ ಆ್ಯಂಡ್ ಮೆಂಟಲ್ ಪ್ರಾಬ್ಲಮ್ಸ್ ಅಂತ ಸೆಂಟೆನ್ಸ್ ನಂಬರ್ 6 ತೆಗೆದುಕೊಂಡು ಏನು ಹೇಳಿದೆ, ಲೆಟ್ ಅಸ್ ರಿಟೈನ್ ದ ಅಬೌವ್ ಸೆಂಟೆನ್ಸ್ ಅಂತ ಹೇಳಿದೆ. ಅದನ್ನು ರಿಟೈನ್ ಅಂದರೆ ಉಳಿಸ್ಕೊಳ್ಳೋಣ.
ಯಾಕೆ? ಬಿಕಾಸ್ ಇಟ್ ಈಸ್ ಟಾಕಿಂಗ್ ಅಬೌಟ್ ಸ್ಪೆಸಿಫಿಕ್ ಪ್ರಾಬ್ಲಮ್ಸ್, ನಿರ್ದಿಷ್ಟವಾದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದೆ ಆ ವಾಕ್ಯ. ಸ್ಟ್ರೆಸ್ಸು ಯಾವುದಕ್ಕೆ ದಾರಿಯಾಗುತ್ತೆ? ಫಿಸಿಕಲ್ ಅಂದರೆ ದೈಹಿಕವಾದ, ಇಮೋಷನಲ್ ಆ್ಯಂಡ್ ಮೆಂಟಲ್, ಎರಡೂ ಪದಗಳು ಒಂದೇ ಅರ್ಥ ಕೊಡ್ತಾ ಇರೋದರಿಂದ ಎರಡರಲ್ಲಿ ಒಂದನ್ನು ನಾವು ತೆಗಿಬೋದು. ಬಟ್ ನಾನು ರಿಟೈನ್ ಮಾಡಿ ಅಂತ ಹೇಳಿದ್ದೀನಿ. ನೀವು ಬೇಕಾದರೆ ಇಮೋಷನಲ್ ಉಳಿಸ್ಕೊಳ್ಳಿ ಅಥವಾ ಎಮೋಷನಲ್ ತೆಗೆದುಬಿಟ್ಟು ಮೆಂಟಲ್ ಉಳಿಸ್ಕೊಳ್ಳೋಣ. ಇಮೋಷನಲ್ ಮತ್ತು ಆ್ಯಂಡ್ ಎಂಬ ಪದ ತೆಗೆದುಬಿಟ್ರೆ ಆವಾಗ ನಮಗೆ 5ನೇ ವಾಕ್ಯ ಏನು ಸಿಗುತ್ತಪ್ಪ ಅಂತ ಹೇಳಿದ್ರೆ, ಟೂ ಮಚ್, ಅಲ್ಲೇ ಕೊಟ್ಟಿದ್ದೀನಿ ನೋಡಿ, ನಾವು ಮತ್ತೆ ಕೆಳಗಡೆ ಸೆಪರೇಟಾಗಿ ಬರೆದಿಲ್ಲ. ಟೂ ಮಚ್ ಸ್ಟ್ರೆಸ್ ರಿಸಲ್ಟ್ಸ್ ಇನ್ ಫಿಸಿಕಲ್ ಆ್ಯಂಡ್ ಉಳಿಸ್ಕೊಳ್ಳೋಣ, ಫಿಸಿಕಲ್ ಆ್ಯಂಡ್ ಮೆಂಟಲ್ ಪ್ರಾಬ್ಲಮ್ಸ್. ಬೇಕಾದರೆ ಇಮೋಷನಲ್ ಅನ್ನೋ ಪದವನ್ನು ನಾವು ತೆಗೀಬಹುದು. ನಾನು ತೆಗೆದಿಲ್ಲ, ನೀವು ಅಲ್ಲಿ ಕರೆಕ್ಟ್ ಮಾಡಿಕೊಳ್ಳಿ, ತೆಗೆದುಬಿಡಿ. ಅಲ್ಲಿಗೆ ಇದೊಂದು 5ನೇ ವಾಕ್ಯ ಸಿಕ್ತು ಸಮ್ಮರಿಗೆ. ಅರ್ಥವಾಯ್ತು ಸ್ನೇಹಿತರೆ? ನಾವು 7ನೇ ವಾಕ್ಯಕ್ಕೆ ಹೋಗೋಣ. ಸೆಂಟೆನ್ಸ್ 7 ಎಲ್ಲಿ? ಪ್ಯಾಸೇಜಲ್ಲಿ. ಪ್ಯಾಸೇಜಲ್ಲಿ ಸೆಂಟೆನ್ಸ್ 7 ಯಾವುದಪ್ಪ ಅಂದರೆ ನೋಡಿ, ದೇರ್ ಆರ್ ನ್ಯೂಮರಸ್ ಫಿಸಿಕಲ್ ಎಫೆಕ್ಟ್ಸ್ ಆಫ್ ಸ್ಟ್ರೆಸ್. ಈಗ ನೋಡಿ, ಫಿಸಿಕಲ್ ಆ್ಯಂಡ್ ಮೆಂಟಲ್ ಪ್ರಾಬ್ಲಮ್ಸ್ ಅಂತ ಹೇಳಿದ ಮೇಲೆ ಅವನು ಫಿಸಿಕಲ್ ಪ್ರಾಬ್ಲಮ್ಸ್ ಬಗ್ಗೆ ಬರ್ತಾ ಇದ್ದಾನೆ. ನಿರ್ದಿಷ್ಟವಾಗಿ ಶಾರೀರಿಕ ಒಂದು ಸಮಸ್ಯೆಗಳ ಬಗ್ಗೆ, ಸ್ಟ್ರೆಸ್ಸಿಂದ ಆಗುವಂತಹ ಸಮಸ್ಯೆಗಳು ಶರೀರದ ಮೇಲೆ. ಸೊ ದೇರ್ ಆರ್ ನ್ಯೂಮರಸ್, ಹಲವು ಫಿಸಿಕಲ್ ಎಫೆಕ್ಟ್ಸ್ ಆಫ್ ಸ್ಟ್ರೆಸ್, ಫುಲ್ ಸ್ಟಾಪ್, ಅಷ್ಟೇ ಇದೆ. ಹಾಗಾಗಿ ನೋಡಿ, ಈ ವಾಕ್ಯವನ್ನು ಹಾಗೆ ತೆಗೆದುಕೊಂಡು ಹಾಗೆ ಉಳಿಸ್ಕೊಂಡಿದ್ದೀನಿ ನಾನು. ಇದರಲ್ಲಿ ಯಾವುದೂ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ? ದೇರ್ ಆರ್ ನ್ಯೂಮರಸ್, ಹಲವು ಫಿಸಿಕಲ್ ಎಫೆಕ್ಟ್ಸ್ ಆಫ್ ಸ್ಟ್ರೆಸ್ ಅಂತಿದೆ. ಅಂದರೆ ಶಾರೀರಿಕವಾದ ಒಂದು ಪರಿಣಾಮಗಳಿವೆ ಸ್ಟ್ರೆಸ್ಸಿಂದ ಅಂತ, ಅದನ್ನು ಹಾಗೆ ಉಳಿಸ್ಕೊಳ್ಳೋಣ. ಅದನ್ನು ನಾನು ಹೇಳಿದ್ದೀನಿ ಇಲ್ಲಿ. ಕೆಲವು ಸಣ್ಣ ವಾಕ್ಯಗಳನ್ನು, ಮುಖ್ಯವಾದ ವಾಕ್ಯಗಳನ್ನು ಉಳಿಸ್ಕೋಬೇಕಾಗುತ್ತೆ ಸ್ನೇಹಿತರೆ. ಪ್ರತಿಯೊಂದು ವಾಕ್ಯವನ್ನು ನಾವು ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಕಟ್ ಮಾಡಬಾರ್ದು ಕೂಡ, ಸಣ್ಣದು ಮಾಡಬಾರ್ದು. ನೋಡಿ, ವಿ ಕ್ಯಾನ್ ಆಲ್ಸೋ ರಿಟೈನ್ ದ ಅಬೌವ್ ಸೆಂಟೆನ್ಸ್ ಬಿಕಾಸ್ ಇಟ್ ಈಸ್ ಟಾಕಿಂಗ್ ಅಬೌಟ್ ಅ ಸ್ಪೆಸಿಫಿಕ್ ಎಫೆಕ್ಟ್. ಒಂದು ನಿರ್ದಿಷ್ಟವಾದ ಒಂದು ಪರಿಣಾಮದ ಬಗ್ಗೆ ಮಾತಾಡ್ತಾ ಇದೆ ಈ ವಾಕ್ಯ. ಸೊ ವಿ ಗೆಟ್ ಸೆಂಟೆನ್ಸ್ 6 ಫಾರ್ ಅವರ್ ಸಮ್ಮರಿ. ಸೊ ದಿಸ್ ಬಿಕಮ್ಸ್ 6th ಸೆಂಟೆನ್ಸ್ ಫಾರ್ ದ ಸಮ್ಮರಿ. ಪ್ಯಾಸೇಜಲ್ಲಿ ಸೆಂಟೆನ್ಸ್ 7, ನಮ್ಮ ಸಮ್ಮರಿಯಲ್ಲಿದೆ 6ನೇ ವಾಕ್ಯ. ದೇರ್ ಆರ್ ನ್ಯೂಮರಸ್ ಫಿಸಿಕಲ್ ಎಫೆಕ್ಟ್ಸ್ ಆಫ್ ಸ್ಟ್ರೆಸ್. ಅರ್ಥ ಆಯ್ತಾ ಸ್ನೇಹಿತರೆ? ನೆಕ್ಸ್ಟ್ ಬಂದು ಲೆಟ್ಸ್ ಗೋ ಟು ಸೆಂಟೆನ್ಸ್ ನಂಬರ್ 8 ಇನ್ ದ ಪ್ಯಾಸೇಜ್. ನೋಡಿ, 8th ಸೆಂಟೆನ್ಸ್ ಏನಿದೆ ಇಲ್ಲಿ? ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ಹಾರ್ಟ್ ಅಂತಿದೆ. ಇದು ಸಣ್ಣ ವಾಕ್ಯನೇ. ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ಅಂದರೆ ಏನು ಅರ್ಥ ಇಲ್ಲಿ? ಪರಿಣಾಮಕಾರಿ ಆಗಬಹುದು, ಆಗುತ್ತದೆ. ಕ್ಯಾನ್ ಅಂದರೆ ಏನು? ಸಾಧ್ಯತೆ ಇದೆ. ಸ್ಟ್ರೆಸ್ ಅನ್ನುವುದು ಹಾರ್ಟ್ ಮೇಲೆ ಪರಿಣಾಮ ಬೀರಲು ಸಾಧ್ಯವಿದೆ ಅಂತ ಹೇಳ್ತಾ ಇದ್ದಾನೆ. ಅಫೆಕ್ಟ್ ಅಂದ್ರೇನು? ಪರಿಣಾಮ ಬೀರುವುದು. ಕ್ಯಾನ್ ಅಂದ್ರೇನು? ಆಗುತ್ತದೆ, ಸಾಧ್ಯತೆ ಇದೆ ಅಂತ. ಇದು ಹಾರ್ಟ್ ಬಗ್ಗೆ ಅವನು ಹೇಳ್ತಾ ಇರೋದ್ರಿಂದ ಒಂದೇ ವಾಕ್ಯ, ಸಣ್ಣ ವಾಕ್ಯ ಇರೋದ್ರಿಂದ ಅದನ್ನು ಉಳಿಸ್ಕೋಬೋದು ನಾವು. ಅದನ್ನೇ ಇಲ್ಲಿ ಹೇಳಿದ್ದೀನಿ ನಾನು. ನೋಡಿ, ಸೆಂಟೆನ್ಸ್ 8, ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ಹಾರ್ಟ್ ಅಂತ. ಅದನ್ನು ಹಾಗೆ ನೋಡಿ, ಈ ಸೆಂಟೆನ್ಸ್ ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ಹಾರ್ಟ್ ಹಂಗೆ ಉಳಿಸ್ಕೊಂಡು ಅದಕ್ಕೆ ನೋಡಿ, ನೆಕ್ಸ್ಟ್ ಸೆಂಟೆನ್ಸ್ ಏನಿದೆ, ಹಾರ್ಟ್ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ ಈ ವಾಕ್ಯ ಹಂಗೆ ಉಳಿಸ್ಕೊಂಡು ಇದಕ್ಕೆ ಈ ವಾಕ್ಯವನ್ನು ಜೋಡಿಸ್ಕೋಬೇಕು. ಇಟ್ ಕ್ಯಾನ್ ಇನ್ಕ್ರೀಸ್, ಇಟ್ ಅಂದರೆ ಸ್ಟ್ರೆಸ್ ಕ್ಯಾನ್ ಇನ್ಕ್ರೀಸ್ ಪಲ್ಸ್ ರೇಟ್, ನಾಡಿ ಮಿಡಿತ. ನಾಡಿಯ ಒಂದು ಮಿಡಿತ ಅನ್ನುವುದು ಹಾರ್ಟ್ಗೆ ಸಂಬಂಧಪಟ್ಟಿದ್ದು. ಪಲ್ಸ್ ರೇಟ್ನ ಇನ್ಕ್ರೀಸ್ ಮಾಡಲು ಸಾಧ್ಯವು, ಇನ್ಕ್ರೀಸ್ ಮಾಡುತ್ತೆ ಅಂತ ಹೇಳ್ತಿಲ್ಲ ಅವನು, ಕೆಲವೊಮ್ಮೆ ಇನ್ಕ್ರೀಸ್ ಮಾಡಲು ಸಾಧ್ಯವಾಗುತ್ತೆ. ಮತ್ತು ಹೃದಯವು ಬಡಿತ, ಬೀಟ್ಸ್ ಅಂತಿದೆ ನೋಡಿ, ಬಡಿತ ಒಂದೊಮ್ಮೆ ಮಿಸ್ ಆಗುತ್ತೆ. ಅಂದ್ರೇನು? 72 ಬಾರಿ ನಮ್ಮ ಹೃದಯದ ಬಡಿತ ಹೊಡ್ಕೋಬೇಕು, ಅದು ಹೆಚ್ಚು ಕಡಿಮೆ ಆಗ್ಬೋದು. ಸ್ಟ್ರೆಸ್ ಕ್ಯಾನ್ ಮೇಕ್, ನೋಡಿ ಅದು ಮಾಡುತ್ತದೆ. ಸ್ಟ್ರೆಸ್ ಅನ್ನೋದು ಹೃದಯದ ಬಡಿತವನ್ನು ಆಗಾಗ ಮಿಸ್ ಮಾಡುವುದಕ್ಕೂ ಆಗುತ್ತದೆ, ಸಾಧ್ಯವಿದೆ ಅಂತ ಇದ್ದಾನೆ ಅವನು. ಸೊ ಇದೆಲ್ಲ ಕೊನೆಗೂ ಯಾವುದಕ್ಕೆ ದಾರಿ ಆಗುತ್ತೆ ಅಂದರೆ ಹೃದಯದ ಮೇಲೆ ಈ ಪರಿಣಾಮ ನೋಡಿ, ಪಲ್ಸ್ ರೇಟು ಹೆಚ್ಚಾಗುತ್ತೆ, ಹಾರ್ಟ್ ಬೀಟ್ಸ್ನ ಮಿಸ್ ಆಗ್ತಿರುತ್ತೆ. ಅಂದರೆ ಇದು ಕೊನೆಗೆ ಯಾವುದಕ್ಕೆ ದಾರಿ ಆಗುತ್ತೆ ಅಂದರೆ ಇಟ್ ಕ್ಯಾನ್ ಕಾಸ್
ಹೈ ಬ್ಲಡ್ ಪ್ರೆಷರ್ ಅಂತ ಅವನು ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಹೇಳ್ತಾನೆ. ಹೈ ಬ್ಲಡ್ ಪ್ರೆಷರ್ ಬಿ ಪಿಗೆ ದಾರಿಯಾಗುತ್ತೆ. ಒತ್ತಡಕ್ಕೀಡಾದಾಗ ಕೆಲವೊಮ್ಮೆ ಇದು ಸಾಧ್ಯತೆ ಇದೆ ಅಂದಿದ್ದಾನೆ. ಹಾಗಾಗಿ ನಾವು ಹೈ ಬ್ಲಡ್ ಪ್ರೆಷರ್ ಅನ್ನೋದು ತೆಗೆದುಕೊಳ್ಳೋಣ, ಬೇರೆ ಪದಗಳ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ಹಾರ್ಟ್, ಹಂಗೆ ಉಳಿಸ್ಕೊಂಡು ಇಟ್ ಕ್ಯಾನ್ ಇನ್ಕ್ರೀಸ್ ದ ಪಲ್ಸ್ ರೇಟ್ ಅನ್ನೋದರಲ್ಲಿ ಕ್ಯಾನ್ ಇನ್ಕ್ರೀಸ್ ದ ಪಲ್ಸ್ ರೇಟು ಬೇಡ, ನಮಗೆ ಅವಶ್ಯಕತೆ ಇಲ್ಲ. ಮತ್ತು ಮೇಕ್ ದ ಹಾರ್ಟ್ ಮಿಸ್ ಬೀಟ್ಸ್ ಅವಶ್ಯಕತೆ ಇಲ್ಲ. ಕೊನೆಗೆ ಯಾವುದು ಅಂದರೆ ಇವೆರಡು ಯಾವುದಕ್ಕೆ ದಾರಿ ಆಗುತ್ತೆ ಅದು ಮುಖ್ಯ ಆಗುತ್ತೆ. ಯಾವುದದು? ಹೈ ಬ್ಲಡ್ ಪ್ರೆಷರ್. ಕ್ಯಾನ್ ಕಾಸ್ ಹೈ ಬ್ಲಡ್ ಪ್ರೆಷರ್. ಸೊ ಇಲ್ಲಿ ಕ್ಯಾನ್ ಇನ್ಕ್ರೀಸ್ ಅನ್ನು ತೆಗೆದುಬಿಟ್ಟು ಕ್ಯಾನ್ ಕಾಸ್ ಹಾಕ್ಕೊಳ್ಳೋಣ ವರ್ಬು. ಅಲ್ಲಿಗೇನಾಗುತ್ತೆ? ಇಟ್ ಕ್ಯಾನ್ ಕಾಸ್ ಹೈ ಬ್ಲಡ್ ಪ್ರೆಷರ್. ಇಲ್ಲಿಗೆ ಹೋಗ್ಬಿಡೋಣ, ಈ ಎರಡು ಗುಂಪುಗಳ ಪದಗಳು ತೆಗೆದುಬಿಡೋಣ. ನೋಡಿ, ಇನ್ಕ್ರೀಸ್ ಪಲ್ಸ್ ರೇಟು ಅನ್ನೋದು ಪ್ಲಸ್ ಹಾರ್ಟ್ ಮಿಸ್ ಬೀಟ್ಸ್ ಅನ್ನೋದು ಎರಡು ಯಾವುದಕ್ಕೆ ದಾರಿ ಆಗುತ್ತೆ? ಬ್ಲಡ್ ಪ್ರೆಷರ್. ಹಂಗಾಗಿ ಈ ಎರಡು ಗುಂಪುಗಳ ಬದಲು ಇದನ್ನು ನಾವು ಬಳಸ್ಕೊಂಡ್ರೆ ನಮಗೆ ಒಂದು ವಾಕ್ಯ ಸಿಗುತ್ತೆ ಸ್ನೇಹಿತರೆ. ಅದೇನಾಗುತ್ತೆ ಅಂದರೆ ಇಲ್ಲಿಗೆ ಬಂದ್ಬಿಡೋಣ. ಸೊ ನಮಗೆ 7ನೇ ವಾಕ್ಯ ಏನು ಸಿಕ್ತು ಅಂದರೆ, ಫಾರ್ ಅವರ್ ಸಮ್ಮರಿ, ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ಹಾರ್ಟ್. ನೋಡಿ, ಆ ವಾಕ್ಯವನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ ನಾನು. ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ಹಾರ್ಟ್ ಆ್ಯಂಡ್ ನೆಕ್ಸ್ಟ್ ಸೆಂಟೆನ್ಸ್ ಏನು ಮಾಡಿಕೊಂಡೆ? ಕ್ಯಾನ್ ಕಾಸ್ ಹೈ ಬ್ಲಡ್ ಪ್ರೆಷರ್. ಇಲ್ಲಿದೆ ನೋಡಿ, ನಾನು ಬಳಸಿದ್ದೀನಿ ನೋಡಿ. ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ಹಾರ್ಟ್ ಉಳಿಸ್ಕೊಂಡು ಈ ವಾಕ್ಯವನ್ನು ಅದಕ್ಕೆ ಜೋಡಿಸುವಾಗ ಆ್ಯಂಡ್ ಎಂಬ ಪದವನ್ನು ಬಳಸಬೇಕು. ಆ್ಯಂಡ್ ಕ್ಯಾನ್ ಕಾಸ್, ಇಲ್ಲಿ ತಗೊಳ್ಳಿ, ಆ್ಯಂಡ್ ಕ್ಯಾನ್ ಕಾಸ್ ಹೈ ಬ್ಲಡ್ ಪ್ರೆಷರ್, ಅದನ್ನು ತೆಗೆದುಕೊಂಡಿದ್ದೀನಿ. ಇಟ್ ಕೂಡ ಬಿಟ್ಬಿಟ್ಟಿದ್ದೀನಿ ನೋಡಿ. ಇಟ್ ಅಂದರೆ ಮತ್ತೆ ಸ್ಟ್ರೆಸ್ ತಾನೆ ನೋಡಿ. ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ಹಾರ್ಟ್ ಆ್ಯಂಡ್ ಕ್ಯಾನ್ ಕಾಸ್ ಹೈ ಬ್ಲಡ್ ಪ್ರೆಷರ್. ಇದು ನಮಗೆ 7ನೇ ವಾಕ್ಯ ಸಿಕ್ತು ಸಮ್ಮರಿಯಲ್ಲಿ. ನಂತರ ನಾವೀಗ ಈಗ ಇಲ್ಲಾದ ಮೇಲೆ 9, 10, 11, 12 ತೆಗೆದುಕೊಳ್ಳೋಣ ನಾವು. 10, 11, 12 ನೋಡಿ, ಇಲ್ಲಿ 8, 9 ಕ್ಲಬ್ ಮಾಡಿದ್ದೀವಿ. 10ನೇ ವಾಕ್ಯಕ್ಕೆ ಬಂದಿದ್ದೀವಿ. 10th ಸೆಂಟೆನ್ಸ್ ಏನಂದರೆ ಇಲ್ಲಿದೆ ನೋಡಿ. ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ರೆಸ್ಪಿರೇಟರಿ ಸಿಸ್ಟಮ್. ನಮ್ಮ ಶ್ವಾಸಕೋಶಗಳಿಗೂ ಕೂಡ ಸಮಸ್ಯೆ ಉಂಟಾಗುತ್ತೆ. ಹೆಂಗೆ? ಆ ಸ್ಟ್ರೆಸ್ ಕ್ಯಾನ್ ಲೀಡ್ ಟು ಆಸ್ತಮಾ. ಅದು ಆಸ್ತಮಾ ಅನ್ನುವುದು ಶ್ವಾಸಕೋಶಗಳಿಗೆ ಸಂಬಂಧಪಟ್ಟಿದ್ದು. ಇವತ್ತು ಕೊರೋನಾ ವೈರಸ್ ಕೂಡ ರೆಸ್ಪಿರೇಟರಿ ಸಿಸ್ಟಮನ್ನೇ ಹಾಳು ಮಾಡ್ತಾ ಇದೆ ಸ್ನೇಹಿತರೆ. ಆಮೇಲೆ ಇಟ್ ಕ್ಯಾನ್ ಕಾಸ್ ಎ ಪರ್ಸನ್ ಟು ಬ್ರೀತ್ ಟೂ ಫಾಸ್ಟ್. ಬ್ರೀತ್ ಅಂದರೆ ಉಸಿರಾಡೋದು, ತುಂಬ ಜೋರಾಗಿ ಉಸಿರಾಡ್ತಾನೆ ಅವನು. ಆಸ್ಮಾ ಬಂದಿರೋನು, ಅವನಿಗೆ ಈಸಿಯಾಗಿ ಉಸಿರಾಡೋಕ್ಕಾಗಲ್ಲ, ಬೇಗ ಉಸಿರಾಡ್ತಾ ಇದ್ದಾಗ ಏನಾಗುತ್ತೆ ಅಂದರೆ ಆಕ್ಸಿಜನ್ನ ಕಳ್ಕೊತಾನೆ. ಲಾಸ್ ಆಫ್ ಇಂಪಾರ್ಟೆಂಟ್ ಆಮ್ಲಜನಕವನ್ನು ಕಳ್ಕೊತಾನೆ. ಅದನ್ನು ಹೆಂಗೆ ಕಂಬೈನ್ ಮಾಡಬೇಕು? ಇಲ್ಲಿ ನೋಡಿ, ಸ್ವಲ್ಪ ತೊಂದರೆ ಇದೆ, ನೋಡ್ಕೊಳ್ಳಿ ಇಲ್ಲಿ ಇಂಥ ಕಡೆ. ವಿ ಶುಡ್ ಆಲ್ಸೋ ಕಂಬೈನ್ ಸೆಂಟೆನ್ಸಸ್ 10, 11 and 12. ನೀವು ಪ್ಯಾಸೇಜಲ್ಲಿ ನೋಡ್ಕೊಳ್ಳಿ, ಒಂದೊಂದು ಫುಲ್ ಸ್ಟಾಪ್ ಒಂದೊಂದು ವಾಕ್ಯ ಅಂದರೆ ಯಾವ್ಯಾವುದು 10, 11, 12 ಅನ್ನೋದನ್ನು ನೀವು ಕ್ವಶ್ಚನ್ ಪೇಪರ್ ಮುಂದೆ ಇಟ್ಕೊಳ್ಳಿ, ಅಥವಾ ನಾನು ಕೊಟ್ಟ ಈ ಪ್ಯಾಸೇಜನ್ನು ವಿಡಿಯೋಲ್ಲಿ ನೋಡಿಕೊಂಡು ಸೆಂಟೆನ್ಸ್ಗಳನ್ನು ಎಣಿಸ್ಕೊಳ್ತಾ ಹೋಗಿ. ವಿ ಶುಡ್ ಆಲ್ಸೋ ಕಂಬೈನ್ ಸೆಂಟೆನ್ಸಸ್ 10, 11 and 12 ಇಂಟು ಒನ್ ಸೆಂಟೆನ್ಸ್. 10, 11, 12 3 ವಾಕ್ಯಗಳನ್ನು ನಾವು ನೋಡಿ ಒಂದು ವಾಕ್ಯಕ್ಕೆ ನಾವು ಕಂಬೈನ್ ಮಾಡಬೇಕು, ಸೇರಿಸಬೇಕು ಟು ಗೆಟ್ ಸೆಂಟೆನ್ಸ್ 8. ನಮ್ಮ ಸಮ್ಮರಿಯಲ್ಲಿ 8ನೇ ವಾಕ್ಯ, ಇದು ಸೆಂಟೆನ್ಸ್ 7 ಆಯಿತು. ಈಗ 8ನೇ ವಾಕ್ಯ ಬರಬೇಕಾದ್ರೆ ನೋಡಿ ಹೆಂಗಪ್ಪ. 10ನೇ ವಾಕ್ಯ, 10, 11, 12 10ನೇ ವಾಕ್ಯ ಯಾವುದು? ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ರೆಸ್ಪಿರೇಟರಿ ಸಿಸ್ಟಮ್. ಇದನ್ನು ಉಳಿಸ್ಕೊಳ್ಳೋಣ. ಮೊದಲನೇ ವಾಕ್ಯ, ಸ್ಟ್ರೆಸ್ಸು ಕ್ಯಾನ್ ಅಫೆಕ್ಟ್, ನೋಡಿ ಆಗಲು ಸಾಧ್ಯತೆ ಇದೆ ಅಂತ ಹೇಳ್ತಾನೆ. ಪರಿಣಾಮ ಬೀರಲು ಸಾಧ್ಯತೆ ಇದೆ ನಮ್ಮ ಶ್ವಾಸಕೋಶಗಳ ಮೇಲೆ. ಸೊ ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ರೆಸ್ಪಿರೇಟರಿ, ಹಾರ್ಟ್ ಆಯ್ತು, ಈಗ ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಕೂಡ ಸ್ಟ್ರೆಸ್ ಪರಿಣಾಮ ಬೀರಲು ಸಾಧ್ಯವು ಅಂತಾನೆ. ಈ ವಾಕ್ಯ ಹಂಗೆ ಉಳಿಸ್ಕೊಳ್ಳೋಣ. ಅದಕ್ಕೆ 10ನೇ ವಾಕ್ಯಕ್ಕೆ 11 ಸೇರಿಸ್ಬೇಕು. ಹೆಂಗೆ? ಇಟ್ ಕ್ಯಾನ್ ಲೀಡ್ ಟು ಆಸ್ತಮಾ. ಅದಲ್ಲಿ ಇಟ್ ತೆಗೆದುಬಿಡೋಣ, ಯಾಕೆಂದರೆ ಸ್ಟ್ರೆಸ್ ಅಂದರೆ ಇಟ್ ಎಂಬ ಅರ್ಥ ತಾನೆ. ಇಟ್ ಅಂದರೆ ಸ್ಟ್ರೆಸ್, ಹಂಗಾಗಿ ಇಟ್ ತೆಗೆದುಬಿಡೋಣ. ಕ್ಯಾನ್ ಲೀಡ್, ಇಲ್ಲಿ ಕ್ಯಾನ್ ಅಫೆಕ್ಟ್, ಇಲ್ಲಿ ಕ್ಯಾನ್ ಲೀಡ್, ಅದು ಟೀಡ್ ಅಲ್ಲ, ಲೀಡ್ ಅಂದ್ರೇನು? ದಾರಿ ಆಗುತ್ತದೆ. ಸ್ಟ್ರೆಸ್ ಅನ್ನುವುದು ರೆಸ್ಪಿರೇಟರಿ ಆಸ್ತಮಾಕ್ಕೂ ಒಂದಕ್ಕೊಂದು ಸಂಬಂಧ ಇದೆ.
ಆಸ್ತಮಾ ಯಾವಾಗ ಬರುತ್ತೆ ಅಂದರೆ ನಮ್ಮ ಶ್ವಾಸಕೋಶಗಳಿಗೆ ತೊಂದರೆ ಆದಾಗ ಆಸ್ತಮಾ ಬರುತ್ತೆ. ಸೊ ಇದರಲ್ಲಿ ಇಟ್ ತೆಗೆದು ಬಿಡೋಣ. 11ನೇ ವಾಕ್ಯದಲ್ಲಿ ಇಷ್ಟೇ ಸಿಕ್ತು ನಮಗೆ, ಕ್ಯಾನ್ ಲೀಡ್ ಟು ಆಸ್ತಮಾ. 12ನೇ ವಾಕ್ಯದಲ್ಲಿ ಇಟ್ ತೆಗೆದು ಬಿಡೋಣ, ಕ್ಯಾನ್ ಕಾಸ್ ತೆಗೆದುಕೊಳ್ಳೋಣ. ಇಲ್ಲಿ ಕ್ಯಾನ್ ಅಫೆಕ್ಟ್ 10ನೇ ವಾಕ್ಯದಲ್ಲಿ ಇಂಪಾರ್ಟೆಂಟು, 11ರಲ್ಲಿ ಕ್ಯಾನ್ ಲೀಡು, 12ರಲ್ಲಿ ಕ್ಯಾನ್ ಕಾಸ್ ಅಂತ ತೆಗೆದುಕೊಂಡು ಎ ಪರ್ಸನ್ ಟು ಬ್ರೀತ್ ಟೂ ಫಾಸ್ಟ್. ನೋಡಿ 1 2 3 4 5 6 ಪದಗಳಿವೆ. ಅದನ್ನು ಫಾಸ್ಟ್ ಬ್ರೀದಿಂಗ್ ಅನ್ಬೋದಲ್ವ. ಬ್ರೀತ್ ಟೂ ಫಾಸ್ಟ್ ಹೋಗಿ ಫಾಸ್ಟ್ ಬ್ರೀದಿಂಗ್ ಅಂತ ಹೇಳ್ಬಿಡೋಣ. ಹಾಗಾಗಿ 5 ಪದಗಳ ಬದಲಿಗೆ 2 ಪದ ಸಿಕ್ತು. ಈ ರೀತಿ ಯೋಚನೆ ಮಾಡಬೇಕು. ನಿಮಗೆ ಇದೊಂದು ದಾರಿ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ಪ್ಯಾಸೇಜೇ ಎಕ್ಸಾಮಲ್ಲಿ ಬರುತ್ತೆ ಅನ್ನೋದು ರೂಲ್ ಇದೆಯಾ? ಈ ರೀತಿ ಬಂದಾಗ ಈ ರೀತಿ ಯೋಚನೆ ಮಾಡಿ ಅಂತೇಳಿ ನಾನು ನಿಮಗೆ ಒಂದು ಗೈಡ್ಲೈನ್ ಕೊಡ್ತಾ ಇದ್ದೀನಿ. ಇಟ್ ತೆಗೀರಿ, ಕ್ಯಾನ್ ಕಾಸ್ ಉಳಿಸ್ಕೊಳ್ಳಿ. ಎ ಪರ್ಸನ್ ಟು ಬ್ರೀತ್ ಟು ಫಾಸ್ಟ್ ಬದಲಿಗೆ ಫಾಸ್ಟ್ ಬ್ರೀದಿಂಗ್ ತಗೊಳ್ಳಿ. ಆಮೇಲೆ ರಿಸಲ್ಟಿಂಗ್ ಅನ್ನೋದು ಬಿಟ್ಟು ಹಾಕಿ ಲಾಸ್ ಆಫ್ ಆಕ್ಸಿಜನ್, ಆಮ್ಲಜನಕದ ಒಂದು ಅಭಾವವನ್ನು ಉಂಟು ಮಾಡುತ್ತದೆ. ಇಷ್ಟು ತೆಗೆದುಕೊಂಡಾಗ 10 + 11 + 12 ಏನಾಗುತ್ತೆ? ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ರೆಸ್ಪಿರೇಟರಿ ಸಿಸ್ಟಮ್. ನೋಡಿ ಇದನ್ನು ಹಾಗೆ ಉಳಿಸ್ಕೊಂಡಿದ್ದೀನಿ. ಕಮ ಹಾಕಿದೆ, ಆ್ಯಂಡ್ ಬೇಡ, ಅಲ್ಲಿ ಕಮ ಹಾಕಿ ಈ ವಾಕ್ಯ ಜೋಡಿಸ್ಕೊಳ್ಳೋಣ, ಕ್ಯಾನ್ ಲೀಡ್ ಟು ಆಸ್ತಮಾ. ನೋಡಿ ಕಮ ಕ್ಯಾನ್ ಲೀಡ್ ಟು ಆಸ್ತಮಾ. ಆಮೇಲೆ 3ನೇ ವಾಕ್ಯ ಕೊನೆಗೊಳ್ಳುವಾಗ ಆ್ಯಂಡ್ ಸೇರಿಸ್ಬೇಕು 3ನೇ ವಿಷಯಕ್ಕೆ. ಹೆಂಗಿದೆ ಅಂದರೆ ರಾಮ ಮತ್ತು ಲಕ್ಷ್ಮಣ ಮತ್ತು ಭರತ ಇದ್ದಾಗ, 3 ವ್ಯಕ್ತಿಗಳಿದ್ದಾಗ ರಾಮ, ಕಮ ಲಕ್ಷ್ಮಣ ಆ್ಯಂಡ್ ಭರತ ಅಂತ ಎಂಡ್ ಮಾಡಬೇಕು. ಹಾಗೆಯೇ ಇಲ್ಲಿ ಕೂಡ ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ರೆಸ್ಪಿರೇಟರಿ ಸಿಸ್ಟಮ್ ಒಂದು ವಿಷಯ, 2ನೇದು ಕ್ಯಾನ್ ಲೀಡ್ ಟು ಆಸ್ತಮಾ, 3ನೇದು ಕೊನೆಗೊಳಿಸುವಾಗ ಆ್ಯಂಡ್ ಸೇರಿಸಿ ಈ ವಾಕ್ಯವನ್ನು ನೋಡಿ, ಕ್ಯಾನ್ ಕಾಸ್ ಅನ್ನೋದನ್ನು ಇಟ್ಬಿಟ್ಟು ಕ್ಯಾನ್ ಕಾಸನ್ನು ಇಲ್ಲಿ ಬರೀರಿ. ಕ್ಯಾನ್ ಕಾಸ್ ಬರೆದ ಮೇಲೆ ಎ ಪರ್ಸನ್ ಟು ಬ್ರೀತ್ ಟು ಫಾಸ್ಟ್ ಬದಲು ಫಾಸ್ಟ್ ಬ್ರೀದಿಂಗನ್ನು ತಗೊಂಡಿದ್ದೀವಿ. ಕ್ಯಾನ್ ಕಾಸ್ ಫಾಸ್ಟ್ ಬ್ರೀದಿಂಗ್ ಆ್ಯಂಡ್ ಮತ್ತು ಲಾಸ್ ಆಫ್ ಆಕ್ಸಿಜನ್. ಫಾಸ್ಟ್ ಬ್ರೀದಿಂಗು ಆಗುತ್ತೆ. ಫಾಸ್ಟ್ ಬ್ರೀದಿಂಗ್ ಆದಾಗ ಆಕ್ಸಿಜನ್ನ ನಾವು ಕಳ್ಕೋತೀವಿ. ನಾವು ಅಂದರೆ ಯಾರು? ಆಸ್ತಮಾಗೆ ಒಳಗಾದ ವ್ಯಕ್ತಿ, ಸ್ಟ್ರೆಸ್ ಕಾರಣದಿಂದಾಗಿ. ನೋಡಿ ಇದು ಎಷ್ಟು ಜಟಿಲವಾದ ಒಂದು ಕೆಲಸ ಸ್ನೇಹಿತರೆ. 3 ವಾಕ್ಯಗಳನ್ನು 10, 11 and 12ನ ಈ ರೀತಿ ನಾವು ಕಂಬೈನ್ ಮಾಡಿ ಬೇಕಾದ ಪದಗಳನ್ನು ತೆಗೆದುಕೊಂಡು ಬೇಡವಾದ ಪದಗಳನ್ನು ಬಿಟ್ಟರೆ ಕೊನೆಗೆ ನಮಗೆ ಈ ವಾಕ್ಯ ಸಿಗುತ್ತೆ ಸ್ನೇಹಿತರೆ. 8ನೇ ವಾಕ್ಯ ದೊಡ್ಡ ವಾಕ್ಯ ನೋಡಿ, ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ರೆಸ್ಪಿರೇಟರಿ ಸಿಸ್ಟಮ್, ಕ್ಯಾನ್ ಲೀಡ್ ಟು ಆಸ್ತಮಾ, ಆ್ಯಂಡ್ ಕ್ಯಾನ್ ಕಾಸ್ ಫಾಸ್ಟ್ ಬ್ರೀತಿಂಗ್ ಆ್ಯಂಡ್ ಲಾಸ್ ಆಫ್ ಆಕ್ಸಿಜನ್. ಇದಾಗುತ್ತೆ. ನಂತರ ನಾವು 7ನೇ ಪೇಜ್ಗೆ ಹೋಗೋಣ. ಇಲ್ಲಿ 12 ಆದಮೇಲೆ 13, 14. 13, 14 ಇದೆ ನೋಡಿ. ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ಸ್ಟಮಕ್. ನೋಡಿ ಹೊಟ್ಟೆ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಸ್ಟ್ರೆಸ್. ಹಾರ್ಟ್ ಮೇಲೆ ಬೀರುವುದರ ಬಗ್ಗೆ ಮಾತಾಡಿದ್ದೀವಿ. ರೆಸ್ಪಿರೇಟರಿ ಸಿಸ್ಟಮ್ ಮೇಲೆ ಪರಿಣಾಮ ಬೀರುವುದನ್ನು ಮಾತಾಡಿದ್ವಿ. ಅಂದರೆ ದುಷ್ಪರಿಣಾಮ. ಇಲ್ಲಿ ಸ್ಟಮಕ್ ಮೇಲೆ ಬೀರಿದ್ರೆ ಏನಾಗುತ್ತೆ? ಜೀರ್ಣಶಕ್ತಿ ಕಳ್ಕೊಂಡು ಹೊಟ್ಟೆ ನೋವು ಬಂದು ಅಜೀರ್ಣಕ್ಕೆ ದಾರಿಯಾಗುತ್ತೆ. ಸೊ ಇಟ್ ಕ್ಯಾನ್ ಕಾಸ್, ಅದು ಉಂಟು ಮಾಡುತ್ತೆ ಸ್ಟ್ರೆಸ್ಸನ್ನು. ಏಕ್ಸ್ ಅಂತಾನೆ, ನೋವು, ಹೊಟ್ಟೆ ನೋವು, ಏಕ್ಸ್ ಆ್ಯಂಡ್ ಪ್ರಾಬ್ಲಮ್, ಸಮಸ್ಯೆಗಳು ಇನ್ ಡೈಜೆಸ್ಟಿಂಗ್ ಫುಡ್, ಫುಲ್ ಸ್ಟಾಪ್. ಆಹಾರವನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಸಮಸ್ಯೆ ಮತ್ತು ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ. ಈ ಪದಗಳಿವೆ ಅಲ್ಲ ಸ್ನೇಹಿತರೆ, ಯಾವುದು? ಏಕ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಇನ್ ಡೈಜೆಸ್ಟಿಂಗ್ ಫುಡ್ ಅನ್ನೋದು. ಈ 5 ಪದಗಳಿಗೆ ಏನು ಹೇಳ್ಬೋದು ಅಂದರೆ ಇಂಡೈಜೆಷನ್ ಅನ್ಬೋದು, ಅಜೀರ್ಣ. ಹೊಟ್ಟೆ ನೋವು ಮತ್ತು ಆಹಾರದ ಜೀರ್ಣದ ಸಮಸ್ಯೆಗಳು ಅಂದರೆ ಅರ್ಥವೇನು? ಅಜೀರ್ಣ. ಸೊ ಈ 4 ಪದಗಳಿಗೆ ಒಂದೇ ಪದ ನಾವು ಬಳಸ್ಬೋದು. ಅವಾಗ ಏನಾಗುತ್ತೆ? ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ಸ್ಟಮಕ್ ಅಂತ ಬರೆದು ಆ್ಯಂಡ್ ಅಂತ ಸೇರಿಸ್ಕೊಂಡು ಕ್ಯಾನ್ ಕಾಸ್ ಬಿಟ್ಬಿಡಿ. ಕ್ಯಾನ್ ಕಾಸ್ ಇಂಡೈಜೆಷನ್, ಏಕ್ಸು, ಪ್ರಾಬ್ಲಮ್ಸ್ ಇವೆಲ್ಲ ಹುಟ್ಟೋಗುತ್ತೆ. ಅದನ್ನೆಲ್ಲಿ ಹೇಳಿದ್ದೀನಿ ಸ್ನೇಹಿತರೆ ನೋಡಿ. ಇಲ್ಲಿ ವಿ ಶುಡ್ ಆಲ್ಸೋ ಕಂಬೈನ್ ಸೆಂಟೆನ್ಸಸ್ 13 and 14 ಪ್ಯಾಸೇಜಲ್ಲಿ ನಂಬರ್ ಕೌಂಟ್ ಮಾಡ್ಕೊಳ್ಳಿ ನೀವು ಇಂಟು 1 ಸೆಂಟೆನ್ಸ್ ಟು ಗೆಟ್ ಸೆಂಟೆನ್ಸ್ 9 ಫಾರ್ ದ ಸಮ್ಮರಿ. ನೋಡಿ ಮೊದಲನೇದು 13ನೇದು ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ಸ್ಟಮಕ್ ಉಳಿಸ್ಕೋಬೇಕು. ಸೆಂಟೆನ್ಸ್ 14 ಇಟ್ ತೆಗೆದು ಬಿಡಬೇಕು.
ಕ್ಯಾನ್ ಕಾಸ್ ಆದಮೇಲೆ ಅದು ವರ್ಬ್ ಆಗುತ್ತೆ. ಏಕ್ಸ್ ಇನ್ ಪ್ರಾಬ್ಲಮ್ಸ್ ಇನ್ ಡೈಜೆಸ್ಟಿಂಗ್ ಫುಡ್ ಅನ್ನೋದನ್ನು ನೋಡಿ 14ನೇ ಸೆಂಟೆನ್ಸನ್ನು ಹೇಳಿದ್ದೀನಿ. ವಿ ಕ್ಯಾನ್ ರೀಪ್ಲೇಸ್ ದ ವರ್ಡ್ಸ್, ಈ ಪದಗಳನ್ನು ನಾವು ಬದಲಾಯಿಸ್ಬೋದು. ಯಾವ ಪದಗಳು ಬ್ರ್ಯಾಕೆಟ್ಸಲ್ಲಿ ಕೊಟ್ಟಿದ್ದೀನಿ. ಏಕ್ಸ್ ಆ್ಯಂಡ್ ಪ್ರಾಬ್ಲಮ್ಸ್ ಇನ್ ಡೈಜೆಸ್ಟಿಂಗ್ ಫುಡ್ 1 2 3 4 5 6 ಪದಗಳನ್ನು ಯಾವುದೊಂದಿಗೆ ನಾವು ಅದನ್ನು ಬದಲಾಯಿಸ್ಬೋದು. ವಿತ್ ಒನ್ ವರ್ಡ್, ಒಂದೇ ಪದ. ಯಾವುದದು? ಇಂಡೈಜೆಷನ್. ಇನ್ನು ಬೇರೆ, ಡೈಜೆಷನ್ ಬೇರೆ ಅಲ್ಲ, ಅದು ಒಟ್ಟಿಗೆ ಒಂದೇ ಪದ. ಸೊ ಆವಾಗೇನಾಗುತ್ತೆ, 13 + 14 ಮಿಕ್ಸ್ ಮಾಡಿದರೆ, ಕಂಬೈನ್ ಮಾಡಿದರೆ ಏನಾಗುತ್ತೆ, ನಮಗೆ 9ನೇ ವಾಕ್ಯ ಬರುತ್ತೆ. ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ಸ್ಟಮಕ್ ಆ್ಯಂಡ್ ಕ್ಯಾನ್ ಕಾಸ್ ಇಂಡೈಜೆಷನ್. ಸ್ಟ್ರೆಸ್ ಕ್ಯಾನ್ ಅಫೆಕ್ಟ್ ದ ಸ್ಟಮಕ್ ಆ್ಯಂಡ್ ಕ್ಯಾನ್ ಕಾಸ್ ಇಂಡೈಜೆಷನ್. ನೋಡ್ಕೊಳ್ಳಿ ಎಲ್ಲೆಲ್ಲಿ ಬದಲಾವಣೆಗಳು ಮಾಡಿದ್ದೀನಿ ಅಂತ. ವಿಡಿಯೋನ ಪಾಸ್ ಮಾಡಿ, ರಿವೈಂಡ್ ಮಾಡಿ, ಮುಂದಕ್ಕೆ ಹೋಗಿ ನೋಡ್ಕೊಳ್ಳಿ. ಸೆಂಟೆನ್ಸ್ 9 ಬಂತಿದ್ದು. ಇನ್ನು ಕೊನೆಯ ವಾಕ್ಯ ಇದೆ, ಲಾಸ್ಟ್ ವಾಕ್ಯ ಈ ಪ್ಯಾಸೇಜ್ಗೆ. ಇಲ್ಲಿ ನೋಡಿ, ಈಗ ಸೆಂಟೆನ್ಸ್ 15 ಕೊನೆಯ ವಾಕ್ಯ. ದೀಸ್ ಅಂದರೆ ಏನು? ಈ ಸಮಸ್ಯೆಗಳು ಯಾವುದು? ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ರೆಸ್ಪಿರೇಟರಿ ಪ್ರಾಬ್ಲಮ್ ಇರ್ಬೋದು, ಸ್ಟಮಕ್ ಪ್ರಾಬ್ಲಮ್ ಇರ್ಬೋದು. ದೀಸ್ ಆರ್ ಓನ್ಲಿ ಎ ಫ್ಯೂ ಎಕ್ಸಾಂಪಲ್ಸು, ಕೆಲವೇ ಉದಾಹರಣೆಗಳಂತಾನೆ, ಆಫ್ ದ ವೈಡ್ ರೇಂಜ್ ಅಂದ್ರೇನು, ದೊಡ್ಡ ವಿಧವಾದಂತಹ ಇಲ್ನೆಸಸ್, ಕಾಯಿಲೆಗಳು ಮತ್ತು ಸಿಂಪ್ಟಮ್ಸ್, ರೋಗ ಲಕ್ಷಣಗಳು ಫ್ರಮ್ ಸ್ಟ್ರೆಸ್. ಸ್ಟ್ರೆಸ್ಸಿಂದ ಉಂಟಾಗುವಂತಹ ಇಲ್ನೆಸಸ್, ಕಾಯಿಲೆಗಳು, ಸಿಂಪ್ಟಮ್ಸ್, ರೋಗ ಲಕ್ಷಣಗಳು, ಇವುಗಳ ಕೆಲವೇ ಎಕ್ಸಾಂಪಲ್ಸ್ನ ನಾವು ಹೇಳಿದ್ದೀವಿ ಅನ್ನೋ ಮಾತನ್ನು ಹೇಳಿ ಪ್ಯಾಸೇಜ್ ಕೊನೆಗೊಳಿಸ್ತಾನೆ. ಇದರಲ್ಲಿ ಏನೇನು ತೆಗಿಬೇಕು ನೋಡಿ. ಇದನ್ನೇ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಈ ಪ್ಯಾಸೇಜಲ್ಲಿ ನೋಡಿ. ದೀಸ್ ಆರ್ ಓನ್ಲಿ ಫ್ಯೂ ಎಕ್ಸಾಂಪಲ್ಸ್ ಆಫ್ ದ ವೈಡ್ ರೇಂಜ್ ಆಫ್ ಇಲ್ನೆಸಸ್ ಆ್ಯಂಡ್ ಸಿಂಪ್ಟಮ್ಸ್ ರಿಸಲ್ಟಿಂಗ್ ಫ್ರಮ್ ಸ್ಟ್ರೆಸ್ ಅಂತ. ಅದನ್ನು ಕೊನೆಗೆ ಏನಾಗುತ್ತೆ, ಓನ್ಲಿ ತೆಗೆದುಬಿಡಿ, ವೈಡ್ ರೇಂಜ್ ಆಫ್ ತೆಗೆದುಬಿಡಿ, ರಿಸಲ್ಟಿಂಗ್ ತೆಗೆದುಬಿಡಿ. ಅವಾಗೇನಾಗುತ್ತೆ ನೋಡಿ, ಲೆಟ್ ಅಸ್ ರಿಮೂವ್ ಓನ್ಲಿ ದ ವೈಡ್ ರೇಂಜ್ ಆಫ್, ಆಮೇಲೆ ರಿಸಲ್ಟಿಂಗ್ ಫ್ರಮ್ ತೆಗೆದರೆ ನಾವು ವಿ ಗೆಟ್ ದ ಲಾಸ್ಟ್ ಸೆಂಟೆನ್ಸ್ ಫಾರ್ ಅವರ್ ಸಮ್ಮರಿ. ದೀಸ್ ಆರ್, ಎ ಉಳಿಸ್ಕೊಳ್ಳಿ, ಎ ಫ್ಯೂ ಎಕ್ಸಾಂಪಲ್ಸ್ ಆಫ್ ಇಲ್ನೆಸಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್, ರಿಸಲ್ಟಿಂಗ್ ಫ್ರಮ್ ಬದಲು ಆಫ್ ತೆಗೆದುಕೊಂಡು ಸ್ಟ್ರೆಸ್ ಅಂತ ಮುಗಿಸ್ಬಿಡೋಣ. ನೋಡಿ, ದೀಸ್ ಆರ್ ಎ ಫ್ಯೂ ಎಕ್ಸಾಂಪಲ್ಸ್ ಆಫ್ ಇಲ್ನೆಸಸ್ ಆ್ಯಂಡ್ ಸಿಂಪ್ಟಮ್ಸ್ ಆಫ್ ಸ್ಟ್ರೆಸ್. ಇದರೊಂದಿಗೆ ನಮ್ಮ ಪ್ಯಾಸೇಜ್ ಮುಗಿಯುತ್ತೆ. ಆದರೆ ಪ್ಯಾಸೇಜ್ ಮುಗಿಸಿದ ಮೇಲೆ ಟೈಟಲ್ ಕೊಡಬೇಕಲ್ವಾ? ದ ಟೈಟ್ಲ್ ಆಫ್ ದ ಪ್ಯಾಸೇಜ್ ಅಂತ ಕೊಟ್ಟು, ಪ್ಯಾಸೇಜ್ ಟೈಟ್ಲ್ ಏನು ನೀವು ಓದ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಸ್ಟ್ರೆಸ್ ಅಲ್ವಾ? ದೊಡ್ಡ ಅಕ್ಷರಗಳಲ್ಲಿ ನೀವು STRESS, ಸ್ಟ್ರೆಸ್ ಅಂತ ಬರೆದು, ದ ಟೈಟಲ್ ಆಫ್ ದ ಪ್ಯಾಸೇಜ್ ಅಂತ ಬರೆದು, ಸ್ಟ್ರೆಸ್ ಅಂತ ಬರೆದು ಅಂಡರ್ಲೈನ್ ಮಾಡಿದರೆ ನಿಮಗೆ ಅದಕ್ಕೆ 2 ಮಾರ್ಕ್ಸು. ಈ ರೀತಿ ಸಮ್ಮರೈಸ್ ಮಾಡಿದರೆ 3 ಮಾರ್ಕ್ಸು. ಇಲ್ಲಿ ಮಾರ್ಕ್ಸ್ ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ. ಜಟಿಲವಾದ ವಾಕ್ಯಗಳನ್ನು ಯಾವ ರೀತಿ ಸರಳವಾಗಿ ಮಾಡಬೇಕು, ಯಾವ ರೀತಿ ಮುಖ್ಯಾಂಶಗಳನ್ನು, ಮುಖ್ಯವಾದ ಪದಗಳನ್ನು ಆಯ್ಕೆ ಮಾಡಿಕೊಂಡು ಕರ್ತೃ ಮತ್ತು ಕ್ರಿಯೆಯನ್ನು ಹೊಂದಿಸುವುದರಲ್ಲೇ ನಮ್ಮ ಬುದ್ಧಿವಂತಿಕೆ ಇದೆ. ಹಾಗಾಗಿ ದಯವಿಟ್ಟು ನೀವು ಇಂಗ್ಲೀಷ್ ಪೇಪರ್ಗಳನ್ನು ಓದ್ತಿರ್ರಿ, ಕೆಲವು ಇಂಗ್ಲೀಷ್ ವಾಕ್ಯಗಳನ್ನು ಓದಿ, ಕೆಲವು ದೊಡ್ಡ ವಾಕ್ಯಗಳನ್ನು ಸಣ್ಣದು ಮಾಡಲಿಕ್ಕೆ ಪ್ರಯತ್ನ ಪಡಿ. ನಿಮಗೆ ಅರ್ಥವಾಗದೇ ಇದ್ದರೆ ನಾನು ಹೇಗೂ ಇದನ್ನು ಹೇಳ್ಕೊಡ್ತೀನಿ. ನನ್ನ ಫೋನ್ ನಂಬರ್ ನಿಮ್ಗೆ ಕೊಟ್ಟಿದ್ದೀನಿ, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಮೈ ಫೋನ್ ನಂಬರ್ ಈಸ್ 7353924362. ಕರೆ ಮಾಡಿ ಅಥವಾ ಅದಕ್ಕೆ ವಾಟ್ಸ್ಯಾಪ್ ಮಾಡಿ. ನಿಮಗೆಲ್ಲರೂ ಒಳ್ಳೆಯದಾಗಲಿ. ಮುಂದಿನ ತರಗತಿಯಲ್ಲಿ ನಾನು ಸ್ಟೋರಿ ರೈಟಿಂಗ್ ತೆಗೆದುಕೊಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಇವೆಲ್ಲ ಓದ್ಕೊಂಡು ಚೆನ್ನಾಗಿರಿ. ಗಾಡ್ ಬ್ಲೆಸ್ ಯು. ಬಾಯ್.